ಚನ್ನಪಟ್ಟಣದ ಮಿನಿ ಸಮರದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಆದ್ರೀಗ ಸೋಲು ಮತ್ತು ಗೆಲುವಿನ ರಾಜಕೀಯ ಮಾತ್ರ ಜೋರಾಗಿ ನಡೀತಾ ಇದೆ. ನಿಖಿಲ್ ಸೋಲೋಕೆ ಅವ್ರ ತಂದೆನೇ ಕಾರಣ ಅಂತ ಜೆಡಿಎಸ್ನ ನಾಯಕರೇ ಹೇಳ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಬೆಂಬಲದಿಂದಲೇ ನಾವು ಗೆದ್ವಿ ಅಂತ ಡಿಕೆಶಿ ಬಾಂಬ್ ಸಿಡಿಸಿದ್ದು, ಇದಕ್ಕೆ ಮೈತ್ರಿಕೂಟದ ನಾಯಕರು ಸಿಟ್ಟನ್ನ ಹೊರಹಾಕಿದ್ರು. ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆದ್ದು ಬೀಗುತ್ತಿದೆ ಕಾಂಗ್ರೆಸ್. ಬಿಜೆಪಿ ಜೆಡಿಎಸ್ ಭದ್ರಕೋಟೆಗೂ ಲಗ್ಗೆ ಹಾಕಿ ತ್ರಿವಿಕ್ರಮನ ಹಾಗೆ ಕಾಂಗ್ರೆಸ್ ನಾಯಕರು ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಸೋತ ದುಃಖದಲ್ಲಿರೋ ಬಿಜೆಪಿ ಮತ್ತು ಜೆಡಿಎಸ್ನವರು ಆತ್ಮಾವಲೋಕನ ಮಾಡಿಕೊಳ್ತಿದ್ದಾರೆ. ಜೊತೆಗೆ ಸೋತವರು ಗೆದ್ದವರ ಮೇಲೆ ಆರೋಪಗಳನ್ನ ಮಾಡ್ತಿದ್ರೆ, ಗೆದ್ದವರು ಸೋತವರ ಕಾಲೆಳೆಯೋ ಕೆಲಸಾನು ಇವತ್ತು ರಾಜ್ಯ ರಾಜಕೀಯದಲ್ಲಿ ಜೋರಾಗಿ ನಡೆಯಿತು. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿಸಿದ್ದೇ ಬಿಜೆಪಿಯವರು. ಡಿಕೆಶಿ ಮಾತಿನ ಬಾಂಬ್ಗೆ ಕೆರಳಿದ ಕಮಲ ಕಲಿಗಳು. ನಮ್ಗೆ ಬಹಳ ಜನ ಸಹಾಯ ಮಾಡಿದ್ದಾರೆ, ಎಲ್ಲ ಪಾರ್ಟಿಗಳು ಮಾಡಿದ್ದಾರೆ. ದಳದ ಅನೇಕ ನಾಯಕರುಗಳೆಲ್ಲ ನಮ್ಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಮಾಡಿದ್ದಾರೆ. ಬಿಜೆಪಿಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂತ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿಲ್ಲ. ದಳದವ್ರು ಸಹಾಯ ಮಾಡಿಲ್ಲ. ನಮ್ಗೆ ಇಷ್ಟು ಓಟ್ ನಾವು ಅದಕ್ಕೆ ಅವ್ರಿಗೆಲ್ಲ ಇದೇ ಕ್ಷೇತ್ರದಲ್ಲಿ ಬರುವಂತ ಕನಕಪುರ ಕ್ಷೇತ್ರ, ಅಲ್ಲಿ ಡಿ.ಕೆ. ಸುರೇಶ್ ಅವರು ಸೋತರಲ್ಲ, ಅದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಅವರೇ ತಾನೆ, ಸಿದ್ದರಾಮಯ್ಯನವರೇ ತಾನೆ. ಒಪ್ಕೊಂತಾರ ಅವರು ಒಪ್ಕೊಳ್ಳೋದಾದ್ರೆ ನಾವು ಮಾತಾಡ್ತೀನಿ. ಅದರಿಂದ ಇಲ್ಲಿ ತಂದಿಕ್ಕೋ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಮಾಡಬಾರದು. ನಿಖಿಲ್ ಕುಮಾರಸ್ವಾಮಿ ಸೋಲನ್ನೇ ಮುಂದಿಟ್ಟುಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಮೈತ್ರಿ ನಾಯಕರನ್ನ ಭರ್ಜರಿಯಾಗಿ ಛೇಡಿಸುತ್ತಿದ್ದಾರೆ. ಆದ್ರೆ ನಿಖಿಲ್ ಹೇಳೋದೇ ಬೇರೆ. ಎಲೆಕ್ಷನ್ ಟೈಮ್ನಲ್ಲಿ ಗೃಹಲಕ್ಷ್ಮಿ ಹಣ ಕೊಟ್ಟಿದ್ದಕ್ಕೆ ಸೋಲಾಯ್ತು, ಮುಸ್ಲಿಮರು ನಮ್ಮನ್ನ ಕೈಬಿಟ್ಟಿದ್ದಕ್ಕೆ ಸೋಲಾಯ್ತು, ನಾನು ಎಲ್ಲಿ ಕಳೆದುಕೊಂಡೋ ಅಲ್ಲೇ ಕಾರಣ ಹುಡುಕ್ತೇನೆ, ಅಲ್ಲೇ ರಾಜಕೀಯ ಮುಂದುವರಿಸ್ತೀನಿ ಅಂದ್ರು. ಚುನಾವಣೆಯ ಗೆಲುವು ಸೋಲು ಇದ್ದಿದ್ದೇ ಸಮಚಿತವಾಗಿ ತಗೊಂಡೋಗ್ತೇವೆ, ಎದುರಿಸ್ತೇವೆ. ಯಾಕೆಂದರೆ ಈ ಹೋರಾಟ ಅಂತಕ್ಕಂಥದ್ದು ಹೊಸದೇನಲ್ಲ ನಮ್ಮ ಪಕ್ಷಕ್ಕೆ. ನಾನು ಕೂಡ ಇವತ್ತು ಈ ಕ್ಷೇತ್ರವನ್ನು ತೊರೆದೋಗ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾವ ಕಾರಣಕ್ಕೂ ಪಲಾಯನವಾದ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಎಲ್ಲಿ ಸೋತಿದ್ದೇವೆ ಅಲ್ಲೇ ನಿಂತು ಮುಂದಿನ ದಿನಗಳಲ್ಲಿ ಜನಗಳ ಆಶೀರ್ವಾದವನ್ನು ಸಂಪಾದನೆ ಮಾಡ್ತಕ್ಕಂಥ ಪ್ರಾಮಾಣಿಕ ಹೋರಾಟವನ್ನು ಮಾಡ್ತೇವೆ. ಒಂದು ಸಮುದಾಯವನ್ನ ಬಹುಶಃ ಪ್ರತಿ ಚುನಾವಣಾ ಸಂದರ್ಭದಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರ ಪರವಾಗಿ ದೊಡ್ಡ ಮಟ್ಟದ ನಿರ್ಣಯವನ್ನು ತಗೊಂಡು ಒಂದು ರಿಸರ್ವೇಷನ್ ಅನ್ನು ಕೊಟ್ಟರು. ಆ ಸಮುದಾಯದ ಏಳಿಗೆಗೋಸ್ಕರ, ಸಮಾಜದ ಏಳಿಗೆಗೋಸ್ಕರ ದೇವೇಗೌಡರು ಸಾಹೇಬರು ಸಾಕಷ್ಟು ತ್ಯಾಗವನ್ನು ಮಾಡಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ. ಆದರೆ ವಿಪರ್ಯಾಸ ಆ ಸಮುದಾಯ ನಮ್ಮನ್ನು ನೆನೆಸ್ಕೊಳ್ತಾ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಅಂತಕ್ಕಂಥ ಅರಿವು ನನಗೆ ಮೂಡಿದೆ. ಕಳೆದ ಲೋಕಸಭೆನಲ್ಲೂ ಕೂಡ 4 ತಿಂಗಳಿದ್ದಂಗೆ 4 ತಿಂಗಳು ಹಾಕದೆ ಹೋದಂತ ಆ ಒಂದು ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಕೊನೆ ಹಂತದಲ್ಲಿ ಕೊಡ್ತಾರೆ. ಆನೆ ಟೆಕ್ನಿಕಲ್ ಗ್ರೌಂಡ್ಸ್ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆ 2 ದಿನ ಇದ್ದಂಗೆ ವಿತಿನ್ 48 ಅವರ್ಸ್ ಆಫ್ ದ ಸ್ಪ್ಯಾನ್, ವಿತಿನ್ 48 ಅವರ್ಸ್. ಐ ಥಿಂಕ್ ಎಲೆಕ್ಷನ್ ಕಮಿಷನ್ ಆಲ್ಸೋ ಇಸ್ ವೆರಿ ಮಚ್ ರೆಸ್ಪಾನ್ಸಿಬಲ್ ಆನ್ ದಿಸ್. ನಿಖಿಲ್ ಕುಮಾರಸ್ವಾಮಿ ಪ್ರಕಾರ ಅವರ ಸೋಲಿಗೆ ಕಾರಣ ಡಿಕೆ ಬ್ರದರ್ ಸ್ಟ್ರಾಟಜಿಗಳು. ಆದ್ರೆ ಜೆಡಿಎಸ್ ರೆಬಲ್ ನಾಯಕ ಜಿಟಿ ದೇವೇಗೌಡ, ಕಾಂಗ್ರೆಸ್ ನಾಯಕ ಯತೀಂದ್ರ ಸಿದ್ದರಾಮಯ್ಯ, ಜೆಡಿಎಸ್ ಉಚ್ಚಾಟಿತ ನಾಯಕ ಸಿಎಂ ಇಬ್ರಾಹಿಂ ಪ್ರಕಾರ ನಿಖಿಲ್ ಸೋಲಿಗೆ ಕುಮಾರಸ್ವಾಮಿ ಅವರೇ ಕಾರಣ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯೋಗೇಶ್ವರ್ ಅವ್ರನ್ನ ಜೊತೆಲಿ ಇಟ್ಕೊಡಿ, ಯೋಗೇಶ್ವರ್ ಗಾರು ಕೊಡಿ, ನಿಖಿಲ್ ಗಾರು ಕೊಡಿ, ಯೋಗೇಶ್ವರ ನಿಮ್ಮ ಜೊತೆಗೆ ಇಟ್ಕೋಬೇಕು ಅಂತ ನಾನು ಅವ್ರಿಗೆ ಹೇಳಿದಾಗ ಚನ್ನಪಟ್ಟಣ ಕ್ಷೇತ್ರದ ಜನತೆ ಮೇಲೆ ನಾವು ಯಾವುದೇ ಕಾರಣಕ್ಕೂ ನಮ್ಮನ್ನು ಸೋಲ್ಸಲ್ಲ ಅಂತಕ್ಕಂಥ ಅಚಲವಾದ ನಂಬಿಕೆ ವಿಶ್ವಾಸ ಇತ್ತು. ಆದ್ರಿಂದ ಸೋತಿದ್ದಾರೆ. ಅಪ್ಪ ನಿಖಿಲ ಎಷ್ಟಿದಾರಪ್ಪ ಅಲ್ಲಿ ಅಲ್ಪಸಂಖ್ಯಾತರು? 25,000 ಓಟ್ ಆಗ್ಯಾವೆ. ಯೋಗೇಶಿಗೆ ಬಂದಿದ್ದು 1,05,000. ಇನ್ನು 80,000 ಮತ ಯಾರ್ದಲ್ಲಪ್ಪ? ಅದ್ರಲ್ಲಿ ಒಕ್ಕಲಿಗರ ಮತ ಇಲ್ವಾ? ದಲಿತರದ್ದು, ಅಹಿಂದದ ಮತ ಇಲ್ಲ. ಕಾರ್ಯಕರ್ತರಿಗೆ ಕೊಡದೆ ಅವ್ರ ಕುಟುಂಬದವರು ಆಗ್ಲೇ ಅಧಿಕಾರದಲ್ಲಿದ್ರು ಕೂಡ ಮತ್ತೆ ತಮ್ಮ ಕುಟುಂಬದವರಿಗೆ ಕೊಡಬೇಕು ಅಂತ ಹೇಳಿ ಕೊಟ್ಟರು. ಸೊ ಹೀಗಾಗಿ ಕುಟುಂಬದ ಮೇಲಿನ ವ್ಯಾಮೋಹದಿಂದ ಸರಿಯಾಗಿ ಚುನಾವಣೆ ಹಿನ್ನೆಲೆಯನ್ನು ನೋಡದೆ ತಮ್ಮ ಮಗನ್ನ ಕಂಟೆಸ್ಟ್ ಮಾಡಿಸ್ತಿರೋದ್ರಿಂದ ಅವರು ಸೋಲ್ತಾ ಇದ್ದಾರೆ. ಸೋಲೋದಕ್ಕೆ ಒಂದು ರೀತಿಯಲ್ಲಿ ಕಾರಣ ಕುಮಾರಸ್ವಾಮಿ ಅವರ ತಂದೆಯವರೇ ಅಂತ.
ಬೆಳೆಯೋ ವ್ಯಕ್ತಿ ಕೆಳಗೆ ಬಿದ್ರೆ ಆಳಿಗೊಂದು ಕಲ್ಲು ಹೊಡಿತಾರೆ ಅನ್ನೋ ಗಾದೆ ಮಾತಿದೆ. ಹಾಗಾಗಿದೆ ನಿಖಿಲ್ ಕುಮಾರಸ್ವಾಮಿ ಪರಿಸ್ಥಿತಿ. ರಾಜಕೀಯದಲ್ಲಿ ಪಾಪ 3ನೇ ಸಲವೂ ನಿರಂತರವಾಗಿ ಸೋತ ನಿಖಿಲ್ ಕುಮಾರಸ್ವಾಮಿ ಮೇಲೆ ಕಾಂಗ್ರೆಸ್ನವರು ಕಲ್ಲು ಹೊಡಿತಾರೆ ಓಕೆ, ಆದ್ರೆ ಜೆಡಿಎಸ್ನವರು ಕಲ್ಲು ಹೊಡೆಯೋಕೆ ಶುರು ಮಾಡಿದ್ದಾರೆ. ಯಾಕೆ ಈ ತರ ಆಗ್ತಿದೆ? ನಿಖಿಲ್ ಭವಿಷ್ಯ ಮುಂದೇನು? ಫಲಿತಾಂಶದ ಬಗ್ಗೆ ಮಾತಾಡಿ ಅಂದ್ರೆ ಎಲ್ಲ ಮುಗಿದಿದೆ, ನಾನೇನ್ ಮಾತಾಡ್ಲಿ ಅಂತ ಕುಮಾರಸ್ವಾಮಿ ಮೌನಕ್ಕೆ ಶರಣಾದ್ರು. ಮಾಜಿ ಪ್ರಧಾನಿ ದೇವೇಗೌಡರು ನಾಳೆ ಉತ್ತರ ಕೊಡ್ತೀನಿ ಅಂತ ಹೇಳಿ ಸುಮ್ಮನಾದ್ರು. ಏನ್ ಚರ್ಚೆ ಮಾಡೋದು ಅರ್ಥ ಇಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು. ಜನ ತೀರ್ಮಾನ ಕೊಟ್ಟಿದ್ದಾರೆ ಸರ್. ಯೋಗೀಶ್ವರು ದೇವೇಗೌಡರು ನಿವೃತ್ತಿ ಆಗ್ಲಿ ಅಂತ ಪಾರ್ಟಿ ಆಫೀಸ್ಗಳದ್ದು ಭೇಟಿ ಮಾಡ್ತೇನೆ, ಕೇಳೋ ಎಲ್ಲ ಪ್ರಶ್ನೆ. ನಿಖಿಲ್ ಸೋತಾಯ್ತು, ಯೋಗೇಶ್ವರ್ ಗೆದ್ದಾಯ್ತು. ಸೋಲು ಗೆಲುವಿನ ಪರಾಮರ್ಶೆನೂ ನಡೀತಿದೆ. ಇದರ ಮಧ್ಯೆ ನಿಖಿಲ್ ಸೋಲಿನಿಂದ ಬೇಸತ್ತ ಜೆಡಿಎಸ್ ಕಾರ್ಯಕರ್ತ ಮಂಜುನಾಥ್ ನಿನ್ನೆ ಆತ್ಮಹತ್ಯೆಗೆ ಯತ್ನಿಸಿದ್ದ. ನಿನ್ನೆ ರಾತ್ರಿ ನಿಮ್ಮ ನ್ಯೂಸ್ 18 ನಿಖಿಲ್ ಅಭಿಮಾನಿ ಆತ್ಮಹತ್ಯೆ ಯತ್ನದ ಬಗ್ಗೆ ಸುದ್ದಿ ಬಿತ್ತರಿಸಿತ್ತು. ಇವತ್ತು ಬೆಳಗ್ಗೆ ನಿಖಿಲ್ ಕುಮಾರಸ್ವಾಮಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಮಂಜುನಾಥ್ ಮನೆಗೆ ಭೇಟಿ ಕೊಟ್ಟು ಸಾಂತ್ವನವನ್ನು ಹೇಳಿ ಧೈರ್ಯ ತುಂಬಿದ್ರು. ನಿಖಿಲ್ ರನ್ನ ಇಲ್ಲಿಂದಲೇ ಗೆಲ್ಲಿಸ್ತೀವಿ ಅಂತ ಅಭಿಮಾನಿಗಳು ಹೇಳಿಕೆ ಕೊಟ್ಟರು. ದಯಮಾಡಿ ಚುನಾವಣೆಗಳ ಏರುಪೇರು ಇರುತ್ತೆ, ಆದರೆ ಪಕ್ಷದ ಕಾರ್ಯಕರ್ತರುಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ, ಯಾವ ಕಾರಣಕ್ಕೂ ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ನಿಮ್ಮ ಕುಟುಂಬವನ್ನು ಎದುರಿಸ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರನ್ನೂ ಕೂಡ ದೂಡಬೇಡಿ. ಗೆಲುವು ಸೋಲು ಅಂತಕ್ಕಂಥದ್ದು ಸಹಜ, ಅದಕ್ಕೆ ಯಾರು ಕೂಡ ಧೃತಿಗೆಟ್ಟು ಈ ರೀತಿಯಾದಂಥ ಕೃತ್ಯಗಳಿಗೆ ನಿಮ್ಮನ್ನು ನೀವು ಒಳಪಡಿಸ್ಕೊಳ್ಬೇಡಿ ಅಂತಕ್ಕಂಥದ್ದು ಮನವಿ ಮಾಡ್ತೇನೆ. ದಯಮಾಡಿ ಮುಂದೆ ಚೆನ್ನಾಗಿರ್ಬೇಕು, ನಿಖಿಲ್ ಅಣ್ಣ ನೆಕ್ಸ್ಟ್ ನಿಲ್ಸ್ಕೊಂಡು ಗೆಲ್ಲಿಸ್ಕೋಬೇಕು, ರಾಜ್ಯಾಧ್ಯಕ್ಷರನ್ನು ಮಾಡಬೇಕು. ಈಗ ಯೂತ್ ಅಧ್ಯಕ್ಷರಾಗೋರೆ, ಯುವ ಘಟಕದ್ದು ನೆಕ್ಸ್ಟ್ ರಾಜ್ಯಾಧ್ಯಕ್ಷರು ಆಯ್ತಾರೆ, ನೆಕ್ಸ್ಟ್ ಗೆಲ್ಲಿಸ್ಕೊತೀವಿ. ಚನ್ನಪಣ್ಣನೇ ಮಾಡಲಿ, ಚನ್ನಪಣ್ಣನೇ ಮಾಡಬೇಕು. ಇಲ್ಲಿ ಸೋತವ್ರೆ, ನೆಕ್ಸ್ಟ್ ಗೆಲ್ಲಿಸಿ ತೋರಿಸ್ತೀವಿ. ಅಖಂಡ ರಾಮನಗರದಲ್ಲಿ ದಳಪತಿಗಳ ಕೋಟೆಯನ್ನೇ ಡಿಕೆ ಬ್ರದರ್ಸ್ ಕೆಡವಿ ಹಾಕಿದ್ದಾರೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರರನ್ನ ಗೆಲ್ಲಿಸೋ ಮೂಲಕ ರಾಮನಗರವನ್ನೇ ಡಿಕೆಶಿ ಹಿಡಿತಕ್ಕೆ ತೆಗೆದುಕೊಂಡಿದ್ದು ದಳಪತಿಗಳ ಭದ್ರಕೋಟೆ ಛಿದ್ರವಾಗಿರೋದಂತೂ ಸತ್ಯ. ಆದ್ರೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಬಿದ್ದು ಹೋಗಿರೋ ಜೆಡಿಎಸ್ ಕೋಟೆಯನ್ನ ಹೇಗೆ ಕಟ್ತಾರೆ ಅನ್ನೋದೇ ಪ್ರಶ್ನಾರ್ಥಕ ಚಿಹ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಉತ್ತರ ಪ್ರದೇಶದಲ್ಲಿ ಒಂದರ ಹಿಂದೆ ಒಂದು ಹಿಂಸಾಚಾರ ಘಟನೆಗಳು ನಡೀತಾಲೇ ಇದ್ದಾವೆ. ಕಳೆದ ತಿಂಗಳಷ್ಟೇ ಹಿಂದೂ ದೇವರ ಮೆರವಣಿಗೆ ವೇಳೆ ಗಲಭೆ ನಡೆದಿತ್ತು. ಇದರ ಬೆನ್ನಲ್ಲೇ ಮತ್ತೊಂದು ಹಿಂಸಾಚಾರ ನಡೆದು ಹೋಗ್ಬಿಟ್ಟಿದೆ. ಮಸೀದಿ ಸರ್ವೆ ವಿಚಾರಕ್ಕೆ ಪೊಲೀಸರು ಮತ್ತು ಮುಸ್ಲಿಂ ಸಮುದಾಯದ ಕೆಲ ಗುಂಪಿನ ನಡುವೆ ಕಲ್ಲು ತೂರಾಟವಾಗಿ ಸಾವು ನೋವು ಸಂಭವಿಸಿದೆ. ದಗದಗಿಸ್ತಿರುವ ಬೆಂಕಿ, ನೂರಾರು ಪೊಲೀಸರ ಜೊತೆ ಸೈನಿಕರು. ಅವರು ಅತ್ತಿಂದ ಕಲ್ಲು ತೂರ್ತಾ ಇದ್ರೆ ಇವರು ಇತ್ತಿಂದ ಪ್ರತಿದಾಳಿ. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರಿಂದ ಅಶ್ರುವಾಯು ಪ್ರಯೋಗ, ಫೈರಿಂಗ್. ಯಾವುದಕ್ಕೂ ಜುಮ್ಮೆನ್ನದೆ ಇಟ್ಟಿಗೆ ಕಲ್ಲುಗಳನ್ನ ತೂರ್ತಾ ಇರುವ ಉದ್ರಿಕ್ತರು. ಹಿಂದೆ ಮುಂದೆಯಷ್ಟೇ ಅಲ್ಲ, ಕಟ್ಟಡಗಳ ಮೇಲಿಂದಲೂ ತೂರಿ ಬರ್ತಾ ಇದ್ವು ಕಲ್ಲುಗಳು. ಮನೆ ಕಟ್ಟಲಿಕ್ಕೆ ಸಂಗ್ರಹಿಸಿಟ್ಟಿದ್ದ ಇಟ್ಟಿಗೆಗಳನ್ನೆಲ್ಲ ದುಷ್ಕರ್ಮಿಗಳು ಖಾಲಿ ಮಾಡಿದ್ರು. ಆ ಮಟ್ಟಿಗೆ ಕಲ್ಲು ತೂರಾಟ. ರಸ್ತೆಯಲ್ಲಿ ನಿಲ್ಲಿಸಿದ್ದ ಕಾರುಗಳು, ಬೈಕ್ಗಳಿಗೂ ಬೆಂಕಿ ಇಟ್ರು. ಶಾಹಿ ಜಾಮಾ ಮಸೀದಿ ಸಮೀಕ್ಷೆಗೆ ತೀವ್ರ ವಿರೋಧ. ಪೊಲೀಸರು ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿರುವಂತಹ ಶಾಹಿ ಜಾಮಾ ಮಸೀದಿ ಸಮೀಕ್ಷೆ ವೇಳೆ ಈ ಗಲಭೆ ನಡೆದಿದೆ. ಕೋರ್ಟ್ ಆದೇಶದಂತೆ ಬೆಳಗ್ಗೆನೆ ಮಸೀದಿಯ ಸಮೀಕ್ಷೆ ನಡೆಸಲಿಕ್ಕೆ ಅಧಿಕಾರಿಗಳ ತಂಡ ಬಂದಿತ್ತು. ಭದ್ರತೆಗಾಗಿ ನೂರಾರು ಪೊಲೀಸರು ಕೂಡ ಆಗಮಿಸಿದ್ರು. ಈ ವಿಷಯ ತಿಳಿದು ಸ್ಥಳಕ್ಕೆ ಓಡೋಡಿ ಬಂದಂತ ನೂರಾರು ಜನ ಮಸೀದಿಯ ಸರ್ವೆಗೆ ಅಡ್ಡಿಪಡಿಸಿದ್ರು. ಈ ವೇಳೆ ಪೊಲೀಸರು ಎಷ್ಟೇ ಸಮಾಧಾನ ಪಡಿಸಿದ್ರು ಕೇಳದೆ ಗಲಾಟೆ ಮಾಡಿದ್ರು. ನೋಡ್ತಾ ಇದ್ದಂತೆ ಮತ್ತಷ್ಟು ಜನ ಸೇರಿದ್ರು. ಪರಿಸ್ಥಿತಿ ವಿಕೋಪಕ್ಕೂ ತಿರುಗ್ತು. ಬಳಿಕ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಶುರುವಾಗಿದ್ದು ಹಿಂಸಾಚಾರ ನಡೆದಿದೆ. ನಂತರ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲಿಕ್ಕೆ ಪೊಲೀಸರು ಅಶ್ರುವಾಯು ಸಿಡಿಸಿದ್ರು. ಪ್ರತಿಭಟನಾಕಾರರು ಕೈಗೆ ಸಿಕ್ಕ ಕಲ್ಲು, ಇಟ್ಟಿಗೆ, ಚಪ್ಪಲಿಗಳಿಂದ ದಾಳಿ ಮಾಡಿದ್ದಾರೆ.
ಶಾಹಿ ಜಾಮಾ ಮಸೀದಿಯ ಸಮೀಕ್ಷೆಗೆ ಏಕಿಷ್ಟು ವಿರೋಧ? ಮಸೀದಿಯ ವಿವಾದ ಏನು ಅಂತ ತೋರಿಸ್ತೀವಿ ನೋಡಿ. ಈಗ ಶಾಹಿ ಜಾಮಾ ಮಸೀದಿ ಇರುವಂತ ಜಾಗದಲ್ಲಿ ಪುರಾತನ ಹಿಂದೂ ದೇವಾಲಯವಿತ್ತು. 1529ರಲ್ಲಿ ಅಂದ್ರೆ ಬಾಬರ್ನ ಕಾಲದಲ್ಲಿ ದೇಗುಲ ಕೆಡವಿ ಮಸೀದಿ ಕಟ್ಟಲಾಗಿದೆಯಂತೆ. ಹಿಂದೂ ದೇಗುಲಕ್ಕೆ ಸೇರಿದ ಅನೇಕ ಗುರುತುಗಳು ಮಸೀದಿ ಜಾಗದಲ್ಲಿವೆ ಅಂತ ವಕೀಲ ವಿಷ್ಣು ಶಂಕರ್ ಜೈನ್ ಎನ್ನುವರು ಆರೋಪವನ್ನು ಮಾಡಿದ್ರು. ಮಸೀದಿ ಸಮೀಕ್ಷೆಗೆ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿಯನ್ನ ಪರಿಗಣಿಸಿದ್ದಂತ ಕೋರ್ಟ್ ಛಾಯಾಗ್ರಹಣ ಬಳಸಿ ಸಮೀಕ್ಷೆ ನಡೆಸುವಂತೆ ಆದೇಶವನ್ನ ಕೊಟ್ಟಿತ್ತು. ಪೊಲೀಸ್ ಭದ್ರತೆಯಲ್ಲಿ ಅಧಿಕಾರಿಗಳ ತಂಡ ಸಮೀಕ್ಷೆ ನಡೆಸಲಿಕ್ಕೆ ಮುಂದಾದಾಗ ಈ ಕೃತ್ಯ ನಡೆದು ಉತ್ತರ ಪ್ರದೇಶದ ಸಂಭಾಲ್ ಏರಿಯಾ ದಗದಗಿಸಿ ಹೋಯಿತು. जनपद संभल में आज माननीय न्यायालय के आदेशानुसार एक जामा मस्जिद है, उसके सर्वे का आदेश हुआ था। उस सर्वे का विरोध करने के लिए लोगों को इकट्ठा किया गया और इकट्ठा करने के बाद में उन्होंने सर्वे जब चल रहा था उस समय उन्होंने पुलिस पर पत्थरबाजी करना शुरू किया। पुलिस ने उसका जवाब दिया है कि सर्वे जो था कोर्ट के द्वारा मैंडेटेड था वो सकुशल संपन्न हो गया है। ವಿರೋಧ, ಪ್ರತಿಭಟನೆ, ಗಲಭೆ ನಡುವೆಯೂ ಕೂಡ ಅಧಿಕಾರಿಗಳು ಯಶಸ್ವಿಯಾಗಿ ಮಸೀದಿ ಸರ್ವೆ ಮಾಡಿದ್ದಾರೆ. ಇನ್ನು ಗಲಭೆಯಲ್ಲಿ ಮಸೀದಿಯ ಕಟ್ಟಡ ಸೇರಿದಂತೆ ಸುತ್ತಮುತ್ತಲಿನ 10 ಮನೆಗಳಿಗೆ ಹಾನಿಯಾಗಿದೆ. 2 ಸಾವನ್ನಪ್ಪಿದ್ದಾರೆ, ನೂರಾರು ಜನರಿಗೆ ಗಾಯಗಳಾಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದ್ದು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. 15ಕ್ಕೂ ಹೆಚ್ಚು ದುಷ್ಕರ್ಮಿಗಳನ್ನ ಬಂಧಿಸಲಾಗಿದೆ. ಅಂದಹಾಗೆ ಈ ವಿವಾದಕ್ಕೆ ಕಾರಣ ಇಲ್ಲಿ ಮೊದಲು ದೇವಾಲಯ ಇತ್ತು ಅನ್ನೋದು. 1529ರಲ್ಲಿ ಹರಿಹರ ದೇವಾಲಯವನ್ನ ನೆಲಸಮ ಮಾಡಿ ಬಾಬರ್ನ ಕಾಲದಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ದಂತೆ ಈ ವಿವಾದ ಈಗಲೂ ಅಗ್ನಿ ಜ್ವಾಲೆಯಂತೆ ಧಗಧಗಿಸ್ತಾ ಇದ್ದು ರಾಜಕೀಯ ನಾಯಕರ ನಡುವೆ ವಾಗ್ವಾದಕ್ಕೂ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಹಾರಾಷ್ಟ್ರದಲ್ಲಿ ಅಘಾಡಿ ಪಡೆಯನ್ನ ಬಗ್ಗು ಬಡಿದು ಮಹಾಯುತಿ ಒಕ್ಕೂಟ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಈಗ ಮಹಾರಾಷ್ಟ್ರಕ್ಕೆ ನೂತನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಹೆಚ್ಚಾಗ್ತಾ ಇದೆ. ಶಿವಸೇನಾ ಪಕ್ಷದ ಏಕನಾಥ್ ಶಿಂದೆ, ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಸಿಎಂ ರೇಸ್ನಲ್ಲಿದ್ದಾರೆ. ಇತ್ತ ಜಾರ್ಖಂಡ್ನಲ್ಲಿ ನೂತನ ಸಿಎಂ ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣೆ ಮುಗಿಯಿತು, ಫಲಿತಾಂಶವೂ ಬಂತು. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಭಾರಿ ಬಹುಮತದೊಂದಿಗೆ ಐತಿಹಾಸಿಕ ಗೆಲುವು ಕೂಡ ಸಾಧಿಸಿದೆ. ಇದೀಗ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದು ಕುತೂಹಲ ಹೆಚ್ಚಿಸಿದೆ. ಜೊತೆಗೆ ಪ್ರಬಲ ಖಾತೆಗಳ ಹಂಚಿಕೆ ಎಂಬ ಬಗ್ಗೆಯೂ ಚರ್ಚೆಗಳು ನಡೆಯುತ್ತಿವೆ. ವಿಧಾನಸಭೆಯ ಒಟ್ಟು 288 ಕ್ಷೇತ್ರಗಳ ಪೈಕಿ 834 ಕ್ಷೇತ್ರಗಳಲ್ಲಿ ಮಹಾಯುತಿ ಗೆಲುವನ್ನ ಸಾಧಿಸಿದೆ. ಶಿವಸೇನಾ ಎನ್ಸಿಪಿ ಗಳಿಸಿರೋದಕ್ಕಿಂತಲೂ ಅಧಿಕ ಸೀಟ್ಗಳನ್ನ ಬಿಜೆಪಿ ಗೆದ್ದಿದೆ. ಅಂದ್ರೆ 132 ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಬಿಜೆಪಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದೆ. ಈ ಬೆಳವಣಿಗೆಯ ನಡುವೆ ಮಹಾಯುತಿ ಮೈತ್ರಿಕೂಟದ ಪಕ್ಷಗಳು ಪ್ರತ್ಯೇಕವಾಗಿ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿವೆ. ಸಿಎಂ ಹುದ್ದೆ ಸೇರಿದಂತೆ ಸಂಪುಟ ರಚನೆ ಬಗ್ಗೆಯೂ ಚರ್ಚೆ ನಡೆಸಿವೆ. ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನಾ ಸರ್ಕಾರದಲ್ಲಿ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಆಗಿದ್ರು. ಆದ್ರೀಗ ಬಿಜೆಪಿಗೆ ಹೆಚ್ಚು ಸ್ಥಾನ ಸಿಕ್ಕಿರೋದ್ರಿಂದ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗೋಕೆ ಹೈಕಮಾಂಡ್ ಮೇಲೆ ಹಾಗೂ ಮಿತ್ರ ಪಕ್ಷಗಳ ನಾಯಕರ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಇತ್ತ ಏಕನಾಥ್ ಶಿಂಧೆ ಖಾಸಗಿ ಹೋಟೆಲ್ನಲ್ಲಿ ಹೊಸದಾಗಿ ಆಯ್ಕೆಯಾದ ಎಲ್ಲಾ ಶಾಸಕರೊಂದಿಗೆ ಸಭೆ ನಡೆಸಿದ್ದಾರೆ. ಮೂಲಗಳ ಪ್ರಕಾರ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತುಗಳಿವೆ. ಎನ್ಸಿಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಅಜಿತ್ ಪವಾರ್. ಬಿಜೆಪಿ ಮೈತ್ರಿ ಪಕ್ಷ ಎನ್ಸಿಪಿಯ ಅಜಿತ್ ಪವಾರ್ ಡಿಸಿಎಂ ಆಗಿ ಅನುಭವ ಇದೆ. ಎನ್ಸಿಪಿ ಬಣದ ಅಜಿತ್ ಪವಾರ್ ಕೂಡ ಸಿಎಂ ರೇಸ್ನಲ್ಲಿದ್ದು ತಮ್ಮ ಪಕ್ಷದ ಶಾಸಕರ ಜೊತೆ ಸಭೆಯನ್ನು ನಡೆಸಿದ್ರು. ಇದೇ ಸಭೆಯಲ್ಲಿ ಎನ್ಸಿಪಿ ಶಾಸಕಾಂಗ ಪಕ್ಷದ ನಾಯಕರಾಗಿಯೂ ಅಜಿತ್ ಪವಾರ್ ಒಮ್ಮತದಿಂದ ಆಯ್ಕೆಯಾಗಿದ್ದಾರೆ. ಹೀನಾಯವಾಗಿ ಸೋತಿರುವ ಐಎನ್ಡಿಎ ಒಕ್ಕೂಟ ವಿಪಕ್ಷ ಸ್ಥಾನವೂ ಇಲ್ಲದೆ ಪರದಾಡ್ತಿದೆ. ಮಹಾರಾಷ್ಟ್ರದಲ್ಲಿ ಇವಿಎಂ ಹ್ಯಾಕ್ನಿಂದಲೇ ನಾವು ಸೋತಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರೆ, ಕ್ಯಾಂಟರ್ನಲ್ಲಿ ಹಣ ತಂದು ಹಂಚಿ ಬಿಜೆಪಿ ಗೆದ್ದಿದೆ ಅಂತ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಟೆಕ್ನಿಕಲಿ ಇವಿಎಂ ಹ್ಯಾಕ್ ಮಾಡಬಹುದು ಅನ್ನೋದನ್ನ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ, ಅದು ಸಾಧ್ಯ ಇದೆ ಅಂತ. ಅದರಿಂದಾನೇ ನಮಗೆ ಅಷ್ಟೊಂದು ಅಪನಂಬಿಕೆ ಬರ್ತಕ್ಕಂಥದ್ದು. ಕಂಟೈನರ್ ಅಲ್ಲಿ ದುಡ್ಡು ಬರುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅದು ನಿಮ್ಮ ಕೌಂಟಿಂಗ್ ಮಷೀನಲ್ಲೂ ಕೂಡ ಎಣಿಕೆ ಮಾಡದೆ ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ. ಒಟ್ನಲ್ಲಿ ಇನ್ನೆರಡು-ಮೂರು ದಿನಗಳಲ್ಲಿ ಮಹಾರಾಷ್ಟ್ರಕ್ಕೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಗೊತ್ತಾಗಲಿದ್ದು ಡಿಸೆಂಬರ್ 1ರಂದು ನೂತನ ಸಿಎಂ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ.
ಜಾರ್ಖಂಡ್ ಸಿಎಂ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್. ನವೆಂಬರ್ 28ಕ್ಕೆ ಹೇಮಂತ್ ಸೋರೆನ್ ಪ್ರಮಾಣ. ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸಿರುವ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷಕ್ಕೆ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಒಲಿದು ಬಂದಿದೆ. ಪ್ರಸ್ತುತ ಸಿಎಂ ಆಗಿರುವ ಹೇಮಂತ್ ಸೋರೆನ್ ಅವರಿಗೆ 2ನೇ ಬಾರಿಯೂ ಮುಖ್ಯಮಂತ್ರಿಯಾಗುವ ಸೌಭಾಗ್ಯ ಸಿಕ್ಕಿದೆ. ನವೆಂಬರ್ 28ರಂದು ಹೇಮಂತ್ ಸೋರೆನ್ ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನಕ್ಕೂ ತೆರಳಿ ರಾಜ್ಯಪಾಲರ ಮುಂದೆ ಸರ್ಕಾರ ರಚನೆಗೂ ಹಕ್ಕು ಮಂಡಿಸಿದ್ದಾರೆ ಹೇಮಂತ್ ಸೋರೆನ್. महागठबंधन की तरफ से नए सरकार की गठन का प्रक्रिया को शुरू किया है. उसको प्रक्रिया में आज राज्यपाल महोदय के पास हम लोगों ने अपना वर्तमान सरकार से इस्तीफा देते हुए आगामी सरकार की गठन की निवेदन और दावा हम लोगों ने पेश किया है. और इस क्रम में हमारे साथ कांग्रेस प्रभारी भी हमारे साथ रहे, आरजेडी के प्रभारी भी हमारे साथ रहे. अगली कार्रवाई की हम अब तैयारी में लगेंगे. 28 तारीख को शपथ समारोह का कार्यक्रम तय किया जा रहा है. ಅದ್ದೂರಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಟಿಎಂಸಿ ನಾಯಕಿ ಸಿಎಂ ಮಮತಾ ಬ್ಯಾನರ್ಜಿ, ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್, ಅರವಿಂದ್ ಕೇಜ್ರಿವಾಲ್, ತೇಜಸ್ವಿ ಯಾದವ್ ಸೇರಿದಂತೆ ಇಂಡಿಯಾ ಒಕ್ಕೂಟದ ನಾಯಕರು ಭಾಗಿಯಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಐಪಿಎಲ್ ಹರಾಜಿನಲ್ಲಿ ಕನ್ನಡಿಗ ರಾಹುಲ್ ಆರ್ಸಿಬಿಗೆ ಬರ್ತಾರೆ ಅನ್ನುವಂತ ಕನಸು ಆರ್ಸಿಬಿ ಫ್ಯಾನ್ಸ್ದಾಗಿತ್ತು. ಆದರೆ ನುಚ್ಚು ನೂರಾಗಿದೆ. ಕೆಎಲ್ ರಾಹುಲ್ ದೆಹಲಿ ಪಾಲಾಗಿದ್ದು ಆರ್ಸಿಬಿ ಫ್ಯಾನ್ಸ್ ಸಿಟ್ಟನ್ನ ಹೊರಹಾಕ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಮತ್ತೊಂದ್ ಕಡೆ ಐಪಿಎಲ್ ಇತಿಹಾಸದಲ್ಲೇ ಹೈಯೆಸ್ಟ್ ಹರಾಜಿಗೆ ಸೇಲ್ ಆಗಿರುವಂತದ್ದು ರಿಷಬ್ ಪಂತ್, ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಅತಿ ಹೆಚ್ಚು ಮೊತ್ತಕ್ಕೆ ಬಿಕರಿಯಾಗಿದ್ದಾರೆ. ಹೇಗಿತ್ತು ಹಾಗಾದ್ರೆ ಐಪಿಎಲ್ ಹರಾಜು ಪ್ರಕ್ರಿಯೆ ನೋಡಿ. पंतಗೆ ಜಾಕ್ಪಾಟ್, ಶ್ರೇಯಸ್ ಕಮಾಲ್. ಐಪಿಎಲ್ ಹರಾಜಿನಲ್ಲಿ ದಾಖಲೆ ಮೊತ್ತಕ್ಕೆ ಸೇಲ್. ಸೌದಿ ಅರೇಬಿಯಾದಲ್ಲಿ ನಡೆಯುತ್ತಿರುವ ಬಹುನಿರೀಕ್ಷಿತ 2025ರ ಐಪಿಎಲ್ ಮೆಗಾ ಹರಾಜಿನಲ್ಲಿ ಟೀಂ ಇಂಡಿಯಾ ವಿಕೆಟ್ ಕೀಪರ್ ರಿಷಬ್ ಪಂತ್ ಜಾಕ್ಪಾಟ್ ಹೊಡೆದಿದ್ದಾರೆ. ಐಪಿಎಲ್ ಇತಿಹಾಸದಲ್ಲೇ ಅತ್ಯಧಿಕ ಮೊತ್ತಕ್ಕೆ ಪಂತ್ ಹರಾಜಾಗಿದ್ದು ಕೋಟಿ ಜೇಬಿಗಿಳಿಸಿದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ ಊಹೆಗೂ ಮೀರಿದ ಮೊತ್ತಕ್ಕೆ ಪಂಜಾಬ್ ಪಾಲಾಗಿದ್ದು ಇಬ್ಬರು ಟೀಂ ಇಂಡಿಯಾ ಆಟಗಾರರು ಹೊಸ ಇತಿಹಾಸ ಬರೆದಿದ್ದಾರೆ. ಐಪಿಎಲ್ನಲ್ಲಿ ಕ್ಯಾಪ್ಟನ್ ಆಗಿ ಅನುಭವ ಹೊಂದಿರುವ ಪಂತ್ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನ ನಿರ್ವಹಿಸುವುದರ ಜೊತೆಗೆ ಮಿಡಲ್ ಆರ್ಡರ್ನಲ್ಲಿ ತಂಡಕ್ಕೆ ಶಕ್ತಿ ತುಂಬುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಹೀಗಾಗಿ ಲಕ್ನೋ ತಂಡ ಪಂತ್ ಮೇಲೆ ಒಲವು ತೋರಿ 27 ಕೋಟಿ ನೀಡಿದೆ. ಕಳೆದ ಸೀಸನ್ನ ಐಪಿಎಲ್ ಚಾಂಪಿಯನ್ ನಾಯಕ ಶ್ರೇಯಸ್ ಅಯ್ಯರ್ಗೆ ಪಂಜಾಬ್ ಟೀಂ 26 ಕೋಟಿ 75 ಲಕ್ಷ ಕೊಟ್ಟು ತಂಡ ಸೇರಿಸಿಕೊಂಡಿದೆ. ಕನ್ನಡಿಗ ರಾಹುಲ್ಗೆ ಆರ್ಸಿಬಿ ನಿರಾಸೆ. 14 ಕೋಟಿಗೆ ಡೆಲ್ಲಿ ಪಾಲಾದ ರಾಹುಲ್. ಕನ್ನಡಿಗ ಕೆಎಲ್ ರಾಹುಲ್ ಈ ಬಾರಿ ಆರ್ಸಿಬಿ ತಂಡ ಸೇರ್ತಾರೆ, ಭಾರಿ ಮೊತ್ತಕ್ಕೆ ಹರಾಜಾಗ್ತಾರೆ ಎಂಬ ನಿರೀಕ್ಷೆ ಇತ್ತು. ಆದರೆ ಆರ್ಸಿಬಿ ಅಭಿಮಾನಿಗಳ ಆಸೆ ಭಗ್ನಗೊಂಡಿದೆ. 14 ಕೋಟಿಗೆ ರಾಹುಲ್ ಡೆಲ್ಲಿ ಪಾಲಾಗಿದ್ದಾರೆ. ಇನ್ನು ಈ ಹಿಂದೆ ಆರ್ಸಿಬಿ ಆರ್ಆರ್ ತಂಡದಲ್ಲಿ ಆಡಿದ್ದ ಸ್ಪಿನ್ನರ್ ಯಜುವೇಂದ್ರ ಚಹಲ್ ಈ ಸಲವೂ ಕೂಡ ಕಮಾಲ್ ಮಾಡಿದ್ದಾರೆ. ಭಾರಿ ಮೊತ್ತಕ್ಕೆ ಬಿಕರಿಯಾಗಿದ್ದಾರೆ. ನಾಯಕತ್ವ ಕೌಶಲ್ಯವನ್ನ ಹೊಂದಿರುವ ಬ್ಯಾಟರ್ ಕೆಎಲ್ ರಾಹುಲ್ 14 ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ ಸೇರ್ಪಡೆಯಾಗಿದ್ದಾರೆ. ಸ್ಪಿನ್ನರ್ ಯಜುವೇಂದ್ರ ಚಹಲ್ಗೆ ಪಂಜಾಬ್ 18 ಕೋಟಿ ಕೊಟ್ಟು ಖರೀದಿಸಿದೆ. ಅರ್ಷದೀಪ್ ಸಿಂಗ್ ಬಂಪರ್ ಹೊಡೆದಿದ್ದು 18 ಕೋಟಿ ಕೊಟ್ಟು ಪಂಜಾಬ್ ರಿಟರ್ನ್ ಮಾಡಿಕೊಂಡಿದೆ. ವೇಗದ ಬೌಲರ್ಗಳಾದ ಮೊಹಮ್ಮದ್ ಸಿರಾಜ್, ಶಮಿಗೂ ಕೋಟಿ ಸಿಕ್ಕಿದೆ. ಸಿರಾಜ್ 12 ಕೋಟಿ 25 ಲಕ್ಷಕ್ಕೆ ಗುಜರಾತ್ ಟೈಟನ್ಸ್ ಪಾಲಾದ್ರೆ ಮೊಹಮ್ಮದ್ ಶಮಿ 10 ಕೋಟಿಗೆ ಸನ್ ರೈಸರ್ಸ್ ಹೈದರಾಬಾದ್ ಸೇರಿಕೊಂಡಿದ್ದಾರೆ. ವಿದೇಶಿ ಆಟಗಾರರು ಕೋಟಿಗೆ ಬಿಕರಿ. ಐಪಿಎಲ್ ಹರಾಜಿನಲ್ಲಿ ವಿದೇಶಿ ಆಟಗಾರರು ಬಂಪರ್ ಹೊಡೆದಿದ್ದಾರೆ. ಹೊಡಿ ಬಡಿ ಆಟಗಾರರಿಗೆ ಫ್ರಾಂಚೈಸಿಗಳು ಮಣೆ ಹಾಕಿದ್ದು ಆಟಗಾರರ ಮೇಲೆ ಕೋಟಿ ಹಣ ಸುರಿದಿದ್ದಾರೆ. ಜೋಶ್ ಬಟ್ಲರ್, ಡೇವಿಡ್ ಮಿಲ್ಲರ್, ಲಿವಿಂಗ್ ಸ್ಟೋನ್ ಭರ್ಜರಿ ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. ವೇಗದ ಬೌಲರ್ಗಳಿಗೂ ಕೋಟಿ ಸಿಕ್ಕಿದೆ. ಇಂಗ್ಲೆಂಡ್ನ ಹೊಡಿ ಬಡಿ ಆಟಗಾರ ವಿಕೆಟ್ ಕೀಪರ್ ಜೋಶ್ ಬಟ್ಲರ್ 15 ಕೋಟಿ 75 ಲಕ್ಷಕ್ಕೆ ಗುಜರಾತ್ ಟೈಟನ್ಸ್ ಪಾಲಾದ್ರೆ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ಶಕ್ತಿ ದಕ್ಷಿಣ ಆಫ್ರಿಕಾದ ಡೇವಿಡ್ ಮಿಲ್ಲರ್ಗೆ ಲಕ್ನೋ ತಂಡ 7.5 ಕೋಟಿ ಕೊಟ್ಟಿದೆ. ಆಲ್ರೌಂಡರ್ ಲಿವಿಂಗ್ ಸ್ಟೋನ್ಗೆ ಮಣೆ ಹಾಕಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 8 ಕೋಟಿ 75 ಲಕ್ಷ ಕೊಟ್ಟು ಖರೀದಿಸಿದೆ. ಇನ್ನು ಕಳೆದ ಬಾರಿ ದಾಖಲೆ ಮೊತ್ತ ಪಡೆದಿದ್ದ ಆಸ್ಟ್ರೇಲಿಯಾ ವೇಗಿ ಮಿಚೆಲ್ ಸ್ಟಾರ್ಕ್
ಈ ಬಾರಿ 11,75,00,000ಕ್ಕೆ ಡೆಲ್ಲಿ ಪಾಲಾಗಿದ್ದಾರೆ. ಸೌತ್ ಆಫ್ರಿಕಾ ಫೇಸರ್ ಕಗಿಸೋ ರಬಾಡ 10,75,00,000ಕ್ಕೆ ಗುಜರಾತ್ ಟೈಟನ್ಸ್ ಸೇರಿಕೊಂಡಿದ್ದಾರೆ. ಒಟ್ಟಾರೆ ಈ ಬಾರಿಯ ಐಪಿಎಲ್ ಹರಾಜಿನಲ್ಲಿ ಹೆಚ್ಚು ಸದ್ದು ಮಾಡಿದ್ದು ವಿಕೆಟ್ ಕೀಪರ್ ರಿಷಬ್ ಪಂತ್ ಹಾಗೂ ಶ್ರೇಯಸ್ ಅಯ್ಯರ್. ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೆಎಲ್ ರಾಹುಲ್ ಖರೀದಿಸುತ್ತೆ ಅನ್ನುವಂತಹ ನಿರೀಕ್ಷೆ ಹುಸಿಯಾಗಿದೆ. ಆರ್ಸಿಬಿ ಮಾಲೀಕರು ರಾಹುಲ್ ಬಗ್ಗೆ ಒಲವು ತೋರದೇ ಇದ್ದಿದ್ದು ಆರ್ಸಿಬಿ ಅಭಿಮಾನಿಗಳನ್ನು ಕೆರಳಿಸಿದೆ. ಅದಕ್ಕೆ ಬೇಸರದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ.